ರಕ್ಷಿಸಿ ಮೀನುಗಾರರನ್ನು ರಕ್ಷಿಸಿ. ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಹೋಗ್ತೀವ್ರಿ ಇವ್ರಿಗೆ ಅವರು ಅಲ್ಲಿ ಮನವಿ ಕೊಡಕ್ ಬಂದಿದ್ರು. ನನ್ನೊಂದು ಆಧಾರ್ ಕಾರ್ಡಿಂದ ಮತ್ತು ರೇಷನ್ ಕಾರ್ಡಿನ ಸಮಸ್ಯೆ ಆಗಿತ್ತು ಅಂತ ನಾನು 3 ತಿಂಗಳಿಂದ ನಮ್ಮ ಮುದ್ದೇಬಾಲ್ ತಹಸೀಲ್ದಾರ್ ಆಫೀಸ್ನಾಗ ಅಡ್ಡಾಡಕತ್ತೀನಿ. ಇವತ್ತು ಇಲ್ಲಿ ವಿನಯ್ ಪಾಟೀಲ್ ಸರ್ ಭೇಟಿ ಆಗಕ್ಕೆ ಬಂದೀನಿ. ಇವ್ರು ಇವತ್ತು ಬಂದಾರ. ಇವ್ರು ನಮ್ಮನ್ನ ನಾವೇನಂತ ಕರಿತೀವಿ ಅಂದ್ರೆ ಇವ್ರು ನಿಮ್ಮ ಆಡಳಿತ ಭಾಷೆ ಒಳಗ ಮೀನುಗಾರ ಅಂತಿರ್ಬೇಕು, ನಾವು ಬೆಸ್ತರ ಅಂತ ಕರಿತೀವಿ. ಮೊದಲನೇದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದರ ಜೊತೆಗೆ ಈ ನಾಡಿನ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಿಗೆ ನಾವೆಲ್ಲರೂ ಹಣೆ ಮಣಿಯುವುದರ ಜೊತೆಗೆ ಇವತ್ತು ಏನು ಸಮಾಜದಲ್ಲಿ ಕತ್ತಲನ್ನು ತೆಗೆದು ಹಾಕಿ ಬೆಳಕನ್ನು ಕೊಡುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಆತ್ಮೀಯರೇ ಅನ್ನೋ ಜೊತೆಗೆ ಇವತ್ತು ಏನು ನಮ್ಮ ಸ್ಥಳೀಯ ಮೀನುಗಾರರಿಗೆ ಅನ್ಯಾಯವಾಗಿದೆ ಅಂತ ಕೇಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯದ ಮೊರೆ ಹೋಗಿರುವ ಜೊತೆಗೆ ಇವತ್ತು ಸವಿಸ್ತರವಾಗಿ ತಮ್ಮ ಗಮನಕ್ಕೆ ತರಬೇಸುವುದು ಏನಪ್ಪಾ ಅಂದ್ರೆ, ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕನ್ನಡ ಬಾರದೆ ಕೆಲವು ಅನ್ಯ ರಾಜ್ಯದವರು ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಬಂದಿದ್ದಾರಪ್ಪ ಅಂದ್ರೆ ಇವರಿಗೆ ಆಂಧ್ರದಿಂದ ಕರ್ನಾಟಕದ ಒಂದು ನೆಲೆಯಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳಿಗೆ ಕೊಟ್ಟಿರುವವರು ಯಾರು? ಇವರ ಮೂಲತಃ ಆಂಧ್ರದವರು ಇರುವ ಜೊತೆಗೆ ಇವತ್ತು ಏನು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಕ್ರಮ ಚಟುವಟಿಕೆಗಳು ಯಾವಪ್ಪ ಅಂದ್ರೆ ಸಣ್ಣ ಮೀನುಗಳನ್ನು ಏನು ಬಲಿ ಹಾಕೋದು ಮತ್ತು ಬೋಟ್ ಮುಖಾಂತರ ಕುರ್ನೇನೆತ್ತಿ ಬೇಟೆ ಆಡೋದು ಮತ್ತು ಮೇಲಾಗಿ ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳು ನಡೀತಾ ಇರೋ ಜೊತೆಗೆ ಆ ಭಾಗದ ಈ ಇಲಾಖೆ ಅಧಿಕಾರಿಗಳು ನೀವು ಮಾಡ್ತಿರ್ತಕ್ಕಂಥ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಸಿ ಅವರ ಮೇಲೆ ಈಗಾಗಲೇ ದೂರು ದಾಖಲೆ ಆದರೂ ಕೂಡ ಅವರು ತಮ್ಮ ಬಂಡ ಧೈರ್ಯದಿಂದ ಯಾವುದೇ ಒಂದು ಕಾಣದ ಕೈಗಳಿಂದ ಜಾಮೀನು ಪಡೆದುಗೇಸಿ ಮತ್ತೆ ಅವರು ಯಥಾ ಪ್ರಕಾರವಾಗಿ ತಮ್ಮ ಅಕ್ರಮ ಕಾನೂನು ಬಾಹಿರವಾಗಿ ಮೀನು ಬೇಟೆಗಾರ ಮಾಡ್ತಾ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ ಅವರ ಹೆಸರು ಹೇಳಕ್ಕೆ ನಾನು ಈ ಸ್ಥಳದಲ್ಲಿ ಇಚ್ಛೆ ಬಯಸುತ್ತೇನೆ. ಆಂಧ್ರ ಪ್ರದೇಶದ ನಿವಾಸಿಯಾದ ಅಬ್ರಾಮ್ ತಂದೆ ಪಿಂಟು ಒಬ್ಬರ್ ಇವರೇನೈತಿ ಅಕ್ರಮದಿಂದ ಮೀನುಗಾರಿಕೆ ಕಾರ್ಯಪ್ರವೃತ್ತಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಸ್ಥಳೀಯ ಮೀನುಗಾರ ಅನ್ನೋ ಜೊತೆಗೆ ಕನ್ನಡ ನಾಡಿನ ಮೀನುಗಾರರಿಗೆ ತುಂಬಾ ನೋವು ತರುವಂತ ವಿಷಯವಾಗಿದೆ. ಯಾಕೆ ನಮ್ಗೆ ನಾನು ಸ್ಪಷ್ಟವಾಗಿ ಏನ್ ಹೇಳಕ್ ಇಚ್ಛೆ ಬಯಸ್ತೀನಪ್ಪ ಅಂದ್ರೆ, ತಾವು ಆಂಧ್ರ ಮೂಲದಿಂದ ಬಂದಿಗೇಸಿ ನಮ್ಮ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳ ಮೇಲೆ ಏನು ಅವ್ರ ಮೇಲೆ ಅಪಪ್ರಚಾರ ಮಾಡೋದು ಮತ್ತು ಅವ್ರ ಮೇಲೆ ಏನೈತಿ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಬೆಳೆಸೋದು ಮತ್ತು ಇನ್ನಿತರ ಮಾಡೋದ್ರಿಂದ ದಬ್ಬಾಳಿಕೆ ಮಾಡ್ತೀರಾ ನೀವು? ಎಷ್ಟು ಧೈರ್ಯ ಐತಿ ನಿಮಗೆ? ಅಂದ್ರೆ ನಾವು ಕನ್ನಡಿಗರು, ರಾತ್ರಿ ಚಟುವಟಿಕೆ ಮಾಡೋದು ನಾವು ಕನ್ನಡಿಗರು, ನಾವು ಸಹನೆ ಕನ್ನಡಿಗರು. ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡಿದ್ರಪ್ಪ ಅಂದ್ರೆ ಏನಾಗುತ್ತೆ ಅಂತ ಕೇಸಿ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಅನ್ನೋ ಜೊತೆಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯವನ್ನು ಏನ್ ಕೇಳಕ್ಕೆ ಇಚ್ಛೆ ಬಯಸುತ್ತೀನಪ್ಪ ಅಂದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳೇ ತಮ್ಮ ಮೇಲೆ ನಾವೆಲ್ಲರೂ ಅಪಾರ ಗೌರವವನ್ನು ಹೊಂದಿರೋ ಜೊತೆಗೆ ನಾವು ಸ್ಥಳೀಯ ಮೀನುಗಾರರು ಇವತ್ತು ನಮ್ಮ ಕುಲಕಸಬು, ಇವತ್ತು ನಾವು ಏನು ಹೊಳಿಲಿಂದ ಮೀನುಗಾರಿಕೆ ಮಾಡದೆ ಹೋದ್ರೆ ನಮ್ಮ ಜೀವನದ ಹೊಟ್ಟೆನೆ ತುಂಬುವುದಿಲ್ಲ ಅಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಆಗ್ಬಾರ್ದಪ್ಪ ಅಂದ್ರೆ ಅನ್ಯ ರಾಜ್ಯದಿಂದ ಬಂದಿರತಕ್ಕಂತ ಮೀನು ಬೇಟೆ ಆಡುವಂತ ಯಾರೇ ಅವರು ಕೂಡಲೇ ಹೊರಗೆ ಹಾಕಿಸಿ ಈ ಕನ್ನಡ ನಾಡಿನ ಮೀನುಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀರಂತ ತಮ್ಮ ಮೇಲೆ ಅಪಾರ ಗೌರವದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರಬೇಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಿಸುತ್ತೇನೆ. ಈಗ ಯಾವ ರೀತಿ ತೊಂದರೆ ಆಗತ್ತವ್ರಿ
ಸಾವಕಾಶ ಮಾಡೋದ್ರಿಂದ ತೊಂದ್ರೆ ಆಗತ್ತವ ಏನ್ ಮೀನ್ ಹಿಡಿಲಾಕ್ ಬಿಡಲ್ಲ ಯಾರೋ ಯಾವ ರೀತಿ ತೊಂದ್ರೆ ಆಗ್ಲತ್ತವ ಸರ ಯಾವ ರೀತಿಯಿಂದ ತೊಂದರೆ ಆಗ್ತದೆ ಅಂದ್ರೆ ಸರ ಅವರು ಮೂಲತಃ ಆಂಧ್ರದವರ ಜೊತೆಗೆ ಕಾನೂನು ಬಾಹಿರವಾಗಿದಪ್ಪ ಅಂದ್ರೆ ರಾತ್ರೋರಾತ್ರಿ ಬೋಟ್ ಮುಖಾಂತರ ಬೇಟೆ ಆಡೋದು ಮತ್ತೇನೈತಿ ಸಣ್ಣ ಜಿಂಗಿ ಮೀನುಗಳು ಅವು ಏನೈತಿ ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಉತ್ಪತ್ತಿ ಕಡಿತಗೊಳಿಸ್ತಾ ಇದ್ದಾರೆ ಮೊತ್ತ ಮೇಲಾಗಿ ಅಲ್ಲಿ ನೀರನ್ನು ಕಲುಷಿತಗೊಳಿಸುವುದರಿಂದ ಜಲಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ. ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂತ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು, ಅವ್ರದ್ದು ಯಾರಿಗೆ ಮುಟ್ಟಬಾರ್ದು ಅಂತ ಕೇಸಿ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನನ್ನ ಎರಡು ಮಾತುಗಳು ಮುಕ್ತಾಯಗೊಳಿಸ್ತೀನಿ. ಸರ್ ನನ್ನ ಹೆಸರು ತಿರುಪತಿ ನರಸಪ್ಪ ಬಂಡಿವಡ್ಡ. ಏನ್ ಸರ್ ಲೈಸೆನ್ಸ್ ಇರ್ಲಿ ಸರ್, ಲೈಸೆನ್ಸ್ ಮನವಿ ಕೊಡಕ್ ಬಂದ್ರಿ ಏನ್ ಹಾಕೊಂಡು ಅವರು ಮನವಿ ಕೊಡೋಕಿನ ಮುಂಚೆ ರೀ ಬೆಳಗಾವಿನಿಂತ್ರ ಡಿ ಅವ್ರು ಬೆಳಗಾವಿನಿಂತ್ರ ಡಿ ಅವರು ಮತ್ತು ಬಿಜಾಪುರ ಡಿ ಅವರು ನಮ್ಮ ಮುದ್ದೇಬಾಳ ಶರಣಗೌಡ ಬಿರಾದಾರ್ ಅವರು ಇವರೆಲ್ಲರೂ ಕೂಡಿ ಕಳ್ಳದಿಂದ ಮೀನು ದಂಧೆ ಮಾಡುವವ್ರನ್ನ ಹಿಡಿದು ಅವ್ರನ್ನ ರೇಡ್ ಮಾಡಿ ಮುದ್ದೇಬಾಳ ಪೊಲೀಸ್ ಸ್ಟೇಷನ್ದೊಳಗ ಅವರ ಬಲಿ ಪುಟ್ಟಿಗಳನ್ನ ಅಲ್ಲಿ ಒಪ್ಪಿಸೈತ್ರಿ. ಮತ್ ಇನ್ನೊಂದೇನು ಬಾಗಲಕೋಟೆಯಲ್ಲಿ ಮೇಡಮರು ಮೀನುಗಾರಿಕೆ ಅವರು ಸಹಾಯಕ ನಿರ್ದೇಶಕರು ಮೇಡಮರು ಅವರು ಅಲ್ಲಿ ಅವ್ರ ಪುಟ್ಟಿ ಆಂಧ್ರದವರ ಪುಟ್ಟಿ ಬಲಿಗಳನ್ನ ಅಲ್ಲಿ ರೇಡ್ ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರಿ. ಇಲ್ಕಲ್ದೊಳಗುನು ಹಾಕ್ಯಾರಿ. ಇಷ್ಟೆಲ್ಲಾ ಹಾಕಿದ್ರು ಅವನ ಮ್ಯಾಲ FIR ಆಗಿದೆ. ಅಬ್ರಾಮ್ ಅನ್ನೋನ್ ಮ್ಯಾಗ ಆಂಧ್ರದ ಅಬ್ರಾಮ್ ಅನ್ನೋನ್ ಮ್ಯಾಗ FIR ಕೂಡ ಆಗಿದೆ. ಅವನ್ ಏನ್ ಮಾಡ್ತಾನ, ಅವನ ಹಿಂದೆ ಇಲ್ಲಿ ಒಂದಿಷ್ಟು ಮಂದಿನ ಜನ ಊರಿನವ್ರನ್ನ ಮತ್ತ ಅವ್ರ ಜನಗಳನ್ನ ಕರ್ಕೊಂಡ್ಬಂದು ಶರಣಗೌಡ ಬಿರಾದರ್ ಸರ್ಗೆ ಅವ್ರಿಗೆ ಧಮಕಿ ಹಾಕೋದು ಮತ್ತ ಆ ಸುಳ್ಳನ್ನು ಮುಚ್ಚ ಹಾಕಾಕ ಈ ಕೆಲಸಗಳನ್ನು ಮಾಡಾಕತ್ತಾನ್ರಿ. ಸರ್ ಅಬ್ರಾಹಿಂ ಅವರು ಮೊನ್ನೆ ಒಂದು ಮನವಿ ಕೊಡೋದು ಅಲ್ಲಿ ಏನು ಕೊಟ್ರಪ್ಪ ಅಂದ್ರೆ 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಾರ ಶರಣಗೌಡ ಪಾಟೀಲ್ ಅವರು ಬಿರಾದರ್ ಅಂತ ತಂದ್ರು. ಅದು ಎಲ್ಲ ಸುಳ್ಳ್ರಿ. ಅದು ಯಾಕೆ ಸುಳ್ಳು ಅಂತಂದ್ರ ಅವ್ರು ಅದಕ್ಕಿಂತ ಮುಂಚೆ ಅವ್ರ ಮ್ಯಾಗ FIR ಆಗಿದೆ. ಅಬ್ರಾಹ್ಮಣ ಮ್ಯಾಗ FIR ಆಗಿದೆ. FIR ಸಲಮ್ ಅದನ್ನ ಮುಚ್ಚ ಹಾಕಾಕ ಅವ ಏನ್ ಮಾಡ್ಯಾನ ಅಂತಂದ್ರ ಈ ಸುಳ್ಳು ಸೃಷ್ಟಿ ಮಾಡ್ಯಾನ್ರಿ. ಲಂಚ ಕೇಳ್ಯಾರ ಅದನ್ನ ಕೇಳ್ಯಾರ ಅಂತ ಕೇಸಿ ಸುಳ್ಳು ಇದನ್ನ ಸೃಷ್ಟಿ ಮಾಡಾಕತ್ತಾನ್ರಿ ಅವ. ಸರ್ ಮತ್ತೆ ಮೀನು ಶರಣಗೌಡ ಬಿರಾದರ್ ಸರ್ ನಿಷ್ಠಾವಂತ ಅಧಿಕಾರಿ ಸರ್. ಅವರು ನಿಷ್ಠಾವಂತ ಅಧಿಕಾರಿ. ಎಲ್ಲ ನಮ್ಮ ಲೋಕಲ್ ಮೀನುಗಾರರು ಏನದಾರ ನೋಡ್ರಿ, ಇವ್ರೆಲ್ಲಾ ಒಳ್ಳೆಯವ್ರ ಅದಾರ. ಇವ್ರು ಆಂಧ್ರದವ್ರು ಏನ್ ಮಾಡ್ತಾರ, ಇವರು ಇಲ್ಲಿಯವ್ರನ್ನ ಹಚ್ಚಿ ಇವ್ರ ಈ ಮೀನುಗಾರರ ಬಲಿಗಳು ಹರಿದು ರಾತ್ರಿ 1 ಗಂಟೆಗೆ ಅವರು ಶಿಕಾರಿ ಮಾಡಕ್ ಹೋಗುದು ಹೊಳಿಗೆ. ರಾತ್ರಿ 1 ಗಂಟೆಗೆ ಹೋಗಿ ಸಣ್ಣ ಸಣ್ಣ ಮೀನುಗಳನ್ನು ಹೊಡೆದು ಮತ್ತ ಆಂಧ್ರ ಮತ್ತು ತೆಲಂಗಾಣ ಮತ್ತು ಮುಂಬೈ ಮತ್ತು ಚೆನ್ನೈಗೆ ಆ ಮಾಲುಗಳನ್ನ ಟ್ರಕ್ಕಿನ ಮೂಲಕ ಕಳ್ಸೋದು. ಇದೆಲ್ಲ ಕಳ್ಸ ಯಾರಂದ್ರೆ ಅಬ್ರಾಮ್ನೇ. ಟ್ರೈ ಮಾಡ್ಬೇಕಿತ್ರಿ ಅವರಿಗೆ ನಿಲ್ಸಕಲ್ ಅವ್ರ ಮ್ಯಾಗ FIR ಆಗಿದೆ ಅಲ್ಲ ಸರ್. FIR ಆಗಿದ್ರು ಜಮೀನ್ ಮ್ಯಾಗ ಹೊರ ಬಂದು ಈ ಶರಣಗೌಡ ಬಿರಾದರ್ ಸರ್ ಮ್ಯಾಗ ಅಪವಾದ ಮಾಡ್ತಾನ್ರಿ. ರಾಜಕೀಯ ಸಪೋರ್ಟ್ ಅದ ರಾಜಕೀಯ ಏನಿಲ್ರಿ. ತಡೆಯಲಕ್ ಹೋದಾಗ ಏನ್ರಿ ಅಂತ ಗುಂಡಾವರ್ತನ ಅದು ಆಗೈತ್ರಿ ಸರ್. ಅದು ಆಗೈತ್ರಿ ಸಾವಿರ ಮ್ಯಾಗ. ಅದು ಬೆಳಗಾವಿ ಜಂಟಿ ನಿರ್ದೇಶಕರ ಮ್ಯಾಗ ನುಗ್ಸಾಡ್ಯಾರ್ರಿ ಅವ್ರು. ಮೀನುಗಾರಿಕೆ ಮಾಡ್ತಾವ ಅವ್ರು ರಾಜಕೀಯ ವ್ಯಕ್ತಿಗಳು ಕೈವಾಡ ಇರ್ಬೋದಿದ್ರ ಅದು ಹಿಂದ್ಗಡೆ ಏನಿದೆ ಗೊತ್ತಿಲ್ರಿ. ಆದ್ರೆ ನಮ್ಮ ಎದುರುಗಡೆ ಕಾಣಿಸೋ ರೀತಿಯಲ್ಲಿ ಯಾವುದೂ ಇಲ್ಲ. ನಿಮ್ಮ ಹೆಸರು ರಾಮಸ್ವಾಮಿ ಕಡಿಮಣಿ, ಮೀನುಗಾರಿಕೆ ಸಹಕಾರ ಸಂಘದ जिलाध्यक्षರು रामस्वामी कड़िमनी। थैंक यू। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।